ಕಾಳಿ, ದುರ್ಗಿ, ಚೌಡೇಶ್ವರಿ ಎಂದು ನಾನಾ ಹೆಸರುಗಳಿಂದ ಕರೆಯುವ ಹರಿಹರದ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವವು ಹರಿಹರದ ಮಾಜನಹಳ್ಳಿ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಸಂಪ್ರದಾಯವಾಗಿ ಏನು ಆಚರಣೆ ಮಾಡ್ಕೊತ ಬಂದರೆ ಅದೇ ನಾವು ಫಾಲೋ ಮಾಡ್ಕೊತ ಬಂದಿದ್ದೀವಿ. ಆದರೆ ಆ ಸಂಪ್ರದಾಯನ ಉಳಿಸ್ಕೊಂಡು ನಾವು ಎಲ್ಲ ಈಗ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ನಾವು ಮಾಡ್ಕೊತ ಬರ್ತಾಯಿದ್ದೀವಿ. ಮೊದಲೇ 3 ವರ್ಷಕ್ಕೊಂದು ಸತಿ ಹಬ್ಬ ಆಗ್ತಿತ್ತು. ಕ್ರಮೇಣ ಈಗ ಮೊದಲೆಲ್ಲ ಸ್ವಲ್ಪ ಜನ ಸೇರ್ತಿದ್ದು, ಈಗ ಒಂದು 4 ರಿಂದ 5 ಲಕ್ಷ ಜನ ಈಗ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇಲ್ಲಿ 5 ವರ್ಷಕ್ಕೆ ಒಂದ್ಸಲ ನಡೆಯುತ್ತಿದ್ದು ಜಾತ್ರೆ, ಅದಕ್ಕೆ ನಾವು ಎವ್ರಿ ಇಯರ್ ಬರ್ತೀವಿ. ನಮಗೊಂಥರ ಖುಷಿ ಆಗುತ್ತೆ ಈ ಥರ ಬಂದರೆ. ಸ್ವಲ್ಪ ಕ್ರೌಡ್ ಜಾಸ್ತಿ ಇದ್ದರೆ ಆದ್ರೂ ಪರವಾಗಿಲ್ಲ, ಬರ್ತೀವಿ. ತಾಯಿ ಸೇವೆ ಮಾಡಬೇಕು, ಬರ್ತಾ ಇದ್ದೀವಿ. ಎರಡು ಗ್ರಾಮಗಳು ಸೇರಿರ್ತಕ್ಕಂಥ ನಗರ ಇದು. ಹಾಗಾಗಿ 2 ಗ್ರಾಮಗಳವರು ಒಟ್ಟಿಗೆ ಹಬ್ಬ ಮಾಡ್ತಕ್ಕಂಥದ್ದು ವಿಶೇಷತೆ ಇದು. ಇದು ಕಸಬಾ ಮತ್ತು ಮಹಜನಹಳ್ಳಿ ಅಂತ ಇದೆ. ಹರಿಹರೇಶ್ವರ ದೇವಸ್ಥಾನದ ಸೆಂಟ್ರಿಗೆ ಇರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ರಸ್ತೆಯ ಬಲಭಾಗ ಹರಿಹರೇಶ್ವರನ ಬಲಭಾಗ ಮಹಜನಹಳ್ಳಿ, ಎಡಭಾಗ ಕಸಬಾ ಅಂತ ಇದೆ. 2 ಗ್ರಾಮದವರು ಸೇರಿ ಒಟ್ಟಿಗೆ ಗ್ರಾಮ ದೇವತೆಯನ್ನು ಆಚರಿಸ್ತಕ್ಕಂಥದ್ದು. ಆ ದೇವತೆಯನ್ನು ದೇವಸ್ಥಾನದ ಮಧ್ಯದ ರೋಡ್ನಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲೇ ಹಾಕಿ ಸಂಬಂಧಪಟ್ಟಿರ್ತಕ್ಕಂಥ ಕರಿಗಲ್ಲು ಅಂತ ಇದೆ, ಅದರ ಹತ್ತಿರದಲ್ಲೇ ಸುಂದರವಾದ ಮಾಡ್ತೀವಿ. ಇದು ಮಾದನಹಳ್ಳಿ ಕಸಬಾ ಅಂತಂದು 2 ಚರಗ ಮಾಡ್ತೇವೆ. 2 ಊರು ಹಬ್ಬ ಸೇರ್ತೈತೆ. ಆಮೇಲೆ ಗಟ್ಟಿ ಇದು ಹಿಟ್ಟಿನ ಕೋಣನ ವಧೆ ಮಾಡ್ತೇವೆ.
ಆಮೇಲೆ ಭಕ್ತರು ಸಹಸ್ರಗನ್ನ 2.5-3 ಲಕ್ಷ ಜನ ಸೇರ್ತಾ ಇದೆ. ಇಲ್ಲಿ ಎಲ್ಲ ಖುಷಿ ಇದೆ, ನಾಟಕ ಬಂದ ಕಾರ್ಯಕ್ರಮ ಇದೆ, ಇವೆಲ್ಲ ಮಾಡಿ ನಾವು ಅತಿ ವಿಜೃಂಭಣೆಯಿಂದ ಈ ಒಂದು ಐತಿಹಾಸಿಕ ಹಬ್ಬ ಆಗಿದೆ ಇವತ್ತು. ಆ ರೀತಿಯ ಜನಗಳ ಅಭಿಪ್ರಾಯಗಳು ಹಾಗೂ ಎಲ್ಲ ನಮ್ಮ ಭಕ್ತಾದಿಗಳು ಇಷ್ಟು ಪ್ರೀತಿಯಿಂದ ಸ್ಪಂದಿಸ್ತಿದ್ದಾರೆ ಅಂತಂದರೆ ಇವತ್ತು ನಿಜಕ್ಕೂ ನಮಗೆ ಖುಷಿ ಕೊಡ್ತಾ ಇದೆ ಸಮಿತಿಯವರಿಗೆ. ಇದೇ ರೀತಿ ಮುಂದೆ ಈ ಒಂದು ಗ್ರಾಮ ದೇವತೆ 66 ಹಳ್ಳಿ ತಾಯಿ ಒಡತಿ ಗ್ರಾಮ ದೇವತೆ ಈ ಮೂಲ ಮೂರ್ತಿಯ ಪೂಜೆ ಮಾಡೋದೇ ಒಂದು ವೈಭವ. ಈ ಒಂದು ಪೂಜೆ ಮಾಡೋ ವಿಶೇಷತೆ ಏನಪ್ಪ ಅಂತಂದರೆ ನಾಡಿನ ಸಮಸ್ತ ಜನತೆಗೆ ರೈತ ಬಾಂಧವರು ಇದನ್ನ ಒಟ್ಟಾಗಿ ಕೂಡಿ ರೈತ ಬಾಂಧವರು ಅಂತ ಅಲ್ಲ, ಈ ಊರಿನ ಸಮಸ್ತ ನಾಗರಿಕರು ಎಲ್ಲರೂ ಕೂಡ್ಬಿಟ್ಟು ನಾಡಿಗೆ ಒಳ್ಳೆಯ ಮಳೆ ಬೆಳೆ ಆಗಲಿ, ಮುಂದಿನ ದಿನಗಳಲ್ಲಿ ರೈತರ ಬದುಕು ಹಸನಾಗಲಿ ಅಂತಂದೇಳಿ ರೈತರು ಸೇರಿಬಿಟ್ಟು ಚರಗನ ಬೇಯಿಸಿ ಆ ಒಂದು ಹಿರಿಯರ ನಡ್ಕೊಟ್ಟಂಥ ಪದ್ಧತಿ ಪ್ರಕಾರ ಶಾನ್ಭೋಗರು ಗೌಡ್ರು ಊರಿನ ಸಮಸ್ತ ಇದು ನಮ್ಮೂರಿನ ತುಂಬ ಫೇಮಸ್ ಜಾತ್ರೆ. ನಮ್ಮ ಊರನ್ನ ಕಾಯೋ ದೇವತೆ ಜಾತ್ರೆ ನಡೀತಾ ಇದೆ. ನಾವು ಬೆಂಗಳೂರಿಂದ ಬಂದಿರೋದು. ಸೊ ತುಂಬ ರಶ್ ಇದೆ, ಬಟ್ ತುಂಬ ಖುಷಿ ಆಗ್ತಿದೆ. ಸೊ ದೇವರ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಬೇಡ್ಕೊ.